ನೈಸ್ ಇಂಟ್ರೊಡಕ್ಷನ್. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಈ ಸುಂದರ ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಗುರುಕುಲ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಹೊನ್ನಾಳಿಯ ಜನಪ್ರಿಯ ಶಾಸಕರು, ನಮ್ಮ ಕುಟುಂಬದ ಬಂಧುಗಳು ಹಾಗೂ ಅಜಾತ ಶತ್ರುಗಳಾದ ಡಿ ಜಿ ಶಾಂತನಗೌಡರೇ, ಟ್ರಸ್ಟ್ನ ಡಿ ಜಿ ಶಾಂತನಗೌಡರು ನನಗೆ ಸೋದರ ಮಾವ ಕೂಡ ಆಗಬೇಕು. ಅವರ ಅಕ್ಕ ಶ್ರೀಮತಿ ಶಾಂತಮ್ಮ ಮಾರ್ಗದ ಮಲ್ಲಿಕಾರ್ಜುನವರು ನನ್ನ ಚಿಕ್ಕಮ್ಮ. ನಮ್ಮ ಯಜಮಾನರು LS ಪ್ರಭುದವ್ರಿಗೆ ಕೂಡ ಅವರು ಸೋದರ ಮಾವ ಆಗಬೇಕು. ಅವರ ಅಣ್ಣ ಫೇಮಸ್ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಡಿ ಜಿ ವೆಂಕಪ್ಪ ಅವರ ಮನೆಯವರಾದ ಸುವರ್ಣಮ್ಮ ಅವರು ನಮ್ಮ ಮನೆಯವರಿಗೆ ಸೋದರತೆ ಆಗ್ತಾರೆ. ಸೊ ಎರಡು ಕಡೆಯಿಂದಲೂ ಅವರು ನಮಗೆ ಬಹಳ ಹತ್ತಿರದ ಸಂಬಂಧಿಗಳು. ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಸೌಮ್ಯರವರೇ, ಇಲ್ಲಿ ವೇದಿಕೆಯ ಮೇಲೆ ನೆರೆದಿರುವ ಎಲ್ಲ ಗಣ್ಯರೇ, ಶಾಲೆಯ ಬೋಧಕ ವರ್ಗದವರೇ, ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳೇ, ವಿದ್ಯಾರ್ಥಿನಿಯರೇ, ಪೋಷಕ ವೃಂದದವರೇ, ಮಾಧ್ಯಮದ ಸ್ನೇಹಿತರೇ, ನನ್ನ ಬಾಲ್ಯದ ಶಾಲಾ ನೆನಪುಗಳನ್ನು ನೆನಪಿಸಿದ ಈ ವರ್ಣನೃತ್ಯದ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅತ್ಯಂತ ಸಂತೋಷ ಉಂಟಾಗಿದೆ. ನಾನು ಹೆಚ್ಚಿನ ಉಪದೇಶ ನೀಡುವುದಿಲ್ಲ, ಯಾಕೆಂದರೆ ನನಗೆ ಗೊತ್ತು ಎಲ್ಲರೂ ಇಲ್ಲಿ ನೆರೆದಿರುವ ಎಲ್ಲರೂ ಭಾಷಣಗಳಿಗಿಂತ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲು ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಾನು ಇಂದು ಮುಖ್ಯ ಅತಿಥಿಯಾಗಿ ಬಂದಿರೋದ್ರಿಂದ ಇಲ್ಲಿ ನೆರೆದಿರುವ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕ ವೃಂದದವರಿಗೆ ಕೆಲವು ಸಲಹೆಗಳನ್ನು ನೀಡಲು ಇಚ್ಛಿಸುತ್ತೇನೆ. ಅದರಿಂದ ನಿಮಗೆ ಉಪಯೋಗ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಉತ್ತಮ ನಡತೆ ಹಾಗೂ ಆರೋಗ್ಯಕರ ಜೀವನ ನಡೆಸುವ ಕುರಿತು ಕೆಲವು ಸಲಹೆಗಳನ್ನು ನೀಡಲು ಇಚ್ಛಿಸುತ್ತೇನೆ. ಧ್ಯಾನ, ಸೂರ್ಯ ನಮಸ್ಕಾರ ಮತ್ತು ಬ್ರಿಸ್ಕ್ ವಾಕಿಂಗ್, ಫಾಸ್ಟಾಗಿ ವಾಕ್ ಮಾಡೋದು, ಇದನ್ನು ಅಳವಡಿಸ್ಕೊಳ್ಬೇಕು. ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ದಿನ ಆಡಬೇಕು. ಐದರ್ ಶಟ್ಲ್ ಬ್ಯಾಡ್ಮಿಂಟನ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಅಥವಾ ರನ್ನಿಂಗ್ ರೇಸ್, ಈ ಥರ ಆಟಪಾಠಗಳಲ್ಲಿ ತೊಡಗಿರಬೇಕು. ಇದರಿಂದ ಆಗೋ ಉಪಯೋಗಗಳೇನೆಂದರೆ, ದೇಹದ ಎಲ್ಲ ಭಾಗಗಳಿಗೂ ಈ ವ್ಯಾಯಾಮ ಮತ್ತು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗೋದ್ರಿಂದ ರಕ್ತ ಚಲನೆ ಹೆಚ್ಚಾಗಿ ಇದರಿಂದ ಆಕ್ಸಿಜನ್ ಸಪ್ಲೈ ಪ್ರತಿಯೊಂದು ಅಂಗಗಳಿಗೆ ಆಗುತ್ತದೆ. ಈ ಥರ ಆಕ್ಸಿಜನ್ ಸಪ್ಲೈ ತಲೆಯಿಂದ ಕಾಲವರೆಗೂ ಆಗೋದ್ರಿಂದ ನೀವು ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ಅಧ್ಯಯನ ಮಾಡಲು ಹಾಗೂ ದಿನವಿಡೀ ಉತ್ಸಾಹದಿಂದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಒಳ್ಳೆ ನಿದ್ದೆ ಬರುತ್ತದೆ. ಸ್ಟೂಡೆಂಟ್ಸ್ಗೆ ನಿದ್ದೆ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಯಾಕೆಂದರೆ ಅವರು ಬುಕ್ ಇಟ್ಕೊಂಡು ಓದೋಕ್ಕೆ ಶುರು ಮಾಡಿದ್ರು ಅಂದರೆ ನಿದ್ದೆ ಬರುತ್ತೆ. ಆದರೆ ನೀವು ಅದನ್ನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ನಿಮ್ಮ ತಲೆಗೆ ಅಳವಡಿಸ್ಕೋಬೇಕು ಅಂತಿದ್ದರೆ, ಎಲ್ಲ ಚಟುವಟಿಕೆಗಳಲ್ಲೂ ನೀವು ಆ್ಯಕ್ಟಿವ್ ಆಗಿದ್ದರೆ ಚೆನ್ನಾಗಿ ಓದಿ ಅದನ್ನು ಗ್ರಹಿಸಲು ಸಾಧ್ಯ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಮೊಬೈಲಿಂದ ಸ್ವಲ್ಪ ದೂರ ಇರಬೇಕು. ನಾನು ಕಂಪ್ಲೀಟ್ ಸ್ಟಾಪ್ ಮಾಡಿರಿ ಅಂತ ಹೇಳಲ್ಲ, ಮೊಬೈಲ್ ಹೆಚ್ಚಾಗಿ ಬಳಕೆ ಮಾಡಬಾರ್ದು. ಇದರಿಂದ ಆಗುವ ದುಷ್ಪರಿಣಾಮಗಳು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಮತ್ತು ಬ್ರೈನಿಗೆ ಎಫೆಕ್ಟ್ ಆಗುತ್ತೆ. ಇದರಿಂದ ನಿಮ್ಮದು ಏಕಾಗ್ರತೆ ತುಂಬ ಕಡಿಮೆ ಆಗುತ್ತೆ. ಮೊಬೈಲಿಂದ ಆಗುವ ಅನಾನುಕೂಲಗಳು ಬಹಳ ಇದೆ. ಅದರಿಂದ ಸ್ವಲ್ಪ ಮೊಬೈಲಿಂದ ದೂರ ಇರಬೇಕು. ಆಮೇಲೆ ಜಂಕ್ ಫುಡ್ ಸೇವನೆ, ಇದು ಕೂಡ ಕಂಪ್ಲೀಟ್ ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಬಹಳ ಕಷ್ಟ. ಯಾಕೆಂದರೆ ಮಕ್ಕಳ ಜೊತೆ ಪೇರೆಂಟ್ಸ್ ಕೂಡ ಜಂಕ್ ಫುಡ್ ತಿನ್ನೋ ಅಭ್ಯಾಸ ಬಹಳ ಇದೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಜಂಕ್ ಫುಡ್ ಸೇವನೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಮಾರಕ. ಆದಷ್ಟು ಇದನ್ನು ಕೂಡ ಕಡಿಮೆ ಮಾಡಬೇಕು. ವಿಶೇಷವಾಗಿ ಮಲಗುವ ಸಮಯ ಅಟ್ಲೀಸ್ಟ್ ಕನಿಷ್ಠ 1 ಗಂಟೆ ಮುಂಚೆ ಮೊಬೈಲ್ ಮತ್ತು TV ನೋಡೋದನ್ನು ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ಒಳ್ಳೆ ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಉತ್ತಮ ಆಹಾರದಿಂದ ಉತ್ತಮ ಆರೋಗ್ಯ. ಆಹಾರದಲ್ಲಿ ಹೆಚ್ಚಿನ ಅಂಶ ತರಕಾರಿಗಳು, ಕಾಳುಗಳು ಮತ್ತು ಹಣ್ಣುಗಳನ್ನು ಉಪಯೋಗಿಸುವುದರಿಂದ ಉತ್ತಮವಾದ ಪೌಷ್ಟಿಕಾಂಶಗಳಾದ ಐರನ್, ಕ್ಯಾಲ್ಶಿಯಂ, ವಿಟಮಿನ್ಸ್, ಮಿನರಲ್ಸ್ ಮತ್ತು ಇವುಗಳು ದೊರಕಲು ಸಹಾಯವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಬಹಳ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ತೊಂದರೆಗಳು ಅಂದರೆ ರಕ್ತಹೀನತೆ ಮತ್ತು ಪ್ರೋಟೀನ್ಸ್, ವಿಟಮಿನ್ಸ್ ಕಡಿಮೆ ಇರುವುದು. ಇತರ ವಿಟಮಿನ್ಸು, ಪ್ರೋಟೀನ್ಸು, ಐರನ್ನು ಇದೆಲ್ಲ ಬಾಡಿಯಲ್ಲಿ ಕಡಿಮೆ ಇದ್ದರೆ ಯಾವ ತೊಂದರೆಗಳಾಗುತ್ತೆ ವಿದ್ಯಾರ್ಥಿಗಳಲ್ಲಿ. ಯಾರೇ ಆಗಲಿ ಅವರಿಗೆ ಈ ಡಿಫಿಷಿಯನ್ಸಿ ಇದ್ದರೆ ತಲೆ ಸುತ್ತುವುದು, ಸುಸ್ತಾಗುವುದು, ಅಂದರೆ ಯಾವುದ್ರಲ್ಲೂ ಆಸಕ್ತಿ ಇರೋದಿಲ್ಲ. ಓದೋದ್ರಲ್ಲಾಗಲಿ ಆಟದಲ್ಲಾಗಲಿ ಆಸಕ್ತಿ ಇರೋದಿಲ್ಲ. ಆ್ಯಕ್ಚುಲಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಅಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ನು 12 ಗ್ರಾಮ್ ಮೇಲೆ ಇರಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ಹಿಮೋಗ್ಲೋಬಿನ್ ಮೂಲಕನೇ ನಮಗೆ ಆಕ್ಸಿಜನ್ ಸಪ್ಲೈ ಆಗೋದು ಬಾಡಿಗೆ.
ಅವಾಗ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಬಾಡಿ ಕಡಿಮೆ ಆದ ತಕ್ಷಣ ನಮಗೆ ಏಕಾಗ್ರತೆ ಕಡಿಮೆ ಆಗುತ್ತೆ, ಸುಸ್ತಾಗುತ್ತೆ, ಸ್ವಲ್ಪ ದೂರ ನಡೆದ್ರೂ ಎದೆ ಡವಡವ ಅನ್ನೋದು, ಸುಸ್ತಾಗೋದು, ಉಸಿರಾಟದಲ್ಲಿ ಕಷ್ಟ ಆಗೋದು, ಈ ಥರ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ಈ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಬಾಡಿಯಲ್ಲಿ ನಿಮ್ಗೆ ಏನು ಡಿಫಿಷಿಯನ್ಸಿ ಇದೆ ಅಂತ ಅರ್ಥ. ಇದು ಯಾತಕ್ಕಾಗುತ್ತೆ ಡಿಫಿಷಿಯನ್ಸಿ? ನೀವು ಒಳ್ಳೆಯ ಆಹಾರ ತೆಗೆದುಕೊಳ್ಳಿಲ್ಲ ಅಂತಂದರೆ ಬಾಡಿಯಲ್ಲಿ ಎಲ್ಲ ರೀತಿಯ ಡಿಫಿಷಿಯನ್ಸಿಗಳು ಕಂಡು ಬರುತ್ತೆ. ಅದರಿಂದ ಈಗ ಒಂದು ಗಾದೆನೇ ಇದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೇಳಿ. ಸೊ ಒಳ್ಳೆಯ ಆಹಾರ ನೀವು ತಗೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ ನೀವು ದೈಹಿಕ ಶಕ್ತಿನೂ ಕೂಡ ಆಟ ಆಡೋದು ಅಥವಾ ವ್ಯಾಯಾಮ ಮಾಡೋದ್ರಿಂದ ಇಂಪ್ರೂವ್ ಮಾಡಿಕೊಂಡು ನೀವು ಆಟ ಪಾಠಗಳಲ್ಲಿ ಚೆನ್ನಾಗಿ ಭಾಗವಹಿಸ್ಬೋದು. ಉತ್ತಮ ಪೌಷ್ಟಿಕ ಈ ಸೇವನೆ ಮಾಡೋದ್ರಿಂದ ಕಾಲಕಾಲಕ್ಕೆ ಇನ್ ಕೇಸ್ ಈ ಥರ ನಿಮಗೆ ತೊಂದರೆಗಳಿದ್ರೆ, ಏನಾದ್ರು ಸುಸ್ತಾಗೋದು, ತಲೆ ತಿರುಗೋದು ಮತ್ತು ಹೆಚ್ಚಿನ ಆಸಕ್ತಿ ಇಲ್ಲ ಅಂತಂದರೆ ವೈದ್ಯರಲ್ಲಿ ನೀವು ಸಲಹೆ ಪಡೆದು ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು. ಅದರಿಂದ ನಿಮಗೆ ಏನೇನು ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾಗುತ್ತೆ. ಅವರ ಸಲಹೆ ಪಡೆದು ಐರನ್, ಕ್ಯಾಲ್ಶಿಯಂ ಮತ್ತು ಮಲ್ಟಿವಿಟಮಿನ್, ಪ್ರೋಟೀನ್ ಪ್ಲಸ್ ಒಳ್ಳೆಯ ಆಹಾರ ತೆಗೆದುಕೊಂಡು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು. ಪ್ರತಿಯೊಬ್ಬರು 6 ತಿಂಗಳಿಗೊಮ್ಮೆ ಜಂತು ನಿವಾರಕ ಮಾತ್ರೆಗಳನ್ನು ಸೇವಿಸಬೇಕು. ಯಾಕೆ ಅಂತ ಹೇಳಿದ್ರೆ ಜಂತುಗಳು ಬಾಡಿಯಲ್ಲಿದ್ದರೆ ಅದರಿಂದಲೂ ಕೂಡ ನಮ್ಮ ಬಾಡಿಯಲ್ಲಿ ಐರನ್ ಡಿಫಿಷಿಯನ್ಸಿ ಮತ್ತು ಆಹಾರ ಡಿಫಿಷಿಯನ್ಸಿ ಆಗೋ ಸಾಧ್ಯತೆ ಇರುತ್ತೆ. ಬಿಕಾಸ್ ಜಂತುಗಳು ನಮಗೆ ತೊಂದರೆಗಳನ್ನು ಕೊಡುತ್ತವೆ. ಅದಕ್ಕೆ 6 ತಿಂಗಳಿಗೊಮ್ಮೆ ಜಂತು ನಿವಾರಕ ಮಾತ್ರೆಯನ್ನು ಸೇವಿಸಬೇಕು. ಪ್ರತಿದಿನ 2 ರಿಂದ 3 ಲೀಟ್ರ್ ನೀರನ್ನು ಕುಡಿಬೇಕು. ಯಾತಕ್ಕೆ ಇಷ್ಟು ನೀರು ಕುಡಿಬೇಕು? ಇದರಿಂದ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಪ್ಲಸ್ ಮೂತ್ರ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಇದು ನೀರು ಚೆನ್ನಾಗಿ ಕುಡಿಲಿಲ್ಲ ಅಂದರೆ ರಿಪೀಟೆಡಾಗಿ ಆಗುವ ಸಾಧ್ಯತೆ ಇರುತ್ತೆ. ಅದರಿಂದ ಎಲ್ಲರೂ ಇದನ್ನು ಅಳವಡಿಸ್ಕೋಬೇಕು. ಇಲ್ಲಿ ಪೋಷಕರು ಕೂಡ ನೆರವೇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಎಲ್ಲ ಅವಶ್ಯಕ ವ್ಯಾಕ್ಸಿನ್ಸ್ ಹಾಕ್ಸ್ಬೇಕು. ಯಾವುದೇ ವ್ಯಾಕ್ಸಿನ್ ಹಾಕಿದ್ರು ಈಗಿನ ಕಾಲದಲ್ಲಿ ತುಂಬ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತೆ. ಮಕ್ಕಳ ವೈದ್ಯರನ್ನು ಕಂಡು ಅವರಿಂದ ಸಲಹೆ ಪಡೆದು ಎಲ್ಲ ವ್ಯಾಕ್ಸಿನೇಷನ್ಸನ್ನು ಮಾಡಿಸ್ಬೇಕು. ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಮುಟ್ಟಿನ ಸಮಯದಲ್ಲಿ ಹೆಚ್ಚಿನ ಬ್ಲೀಡಿಂಗ್ ಅಥವಾ ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ, ಹೆಚ್ಚಿನ ರೀತಿಯಲ್ಲಿ ಈ ಪ್ರಾಬ್ಲಮ್ಗಳು ಕಂಡು ಬರುವ ಸಾಧ್ಯತೆ ಇರುತ್ತೆ. ಹೆಣ್ಣು ಮಕ್ಕಳುಗಳು ಸಾಮಾನ್ಯವಾಗಿ ತೊಂದರೆಗಳನ್ನು ಹೇಳ್ಕೊಳೋದಿಲ್ಲ, ಅವರು ಸಫರ್ ಮಾಡ್ತಾ ಇರ್ತಾರೆ. ತಾಯಿ ಎಸ್ಪೆಷಲಿ ಅವರಿಗೆ ತೊಂದರೆ ಇದೆಯಾ ಅಂತ ಕೇಳಿಕೊಂಡು ಹೆಣ್ಣುಮಕ್ಕಳ ವೈದ್ಯರ ಹತ್ರ ಅವರಿಗೆ ತೋರಿಸ್ಬಿಟ್ಟು ಯಾಕೆ ಈ ಥರ ಆಗ್ತಾ ಇದೆ ಅಂತ ನೋಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗುತ್ತೆ. ಈ ಥರ ಬ್ಲೀಡಿಂಗ್ ಹೆಚ್ಚಿಗೆ ಆದರೆ ಹುಟ್ಟಿನ ಸಮಯದಲ್ಲಿ ಅವರಿಗೂ ಕೂಡ ಐರನ್ ಡಿಫಿಷಿಯನ್ಸಿ ಆಗಿಬಿಟ್ಟು ಅವರಿಗೆ ಓದಿನಲ್ಲಿ ಮತ್ತು ಆಟಪಾಠಗಳಲ್ಲಿ ತಾವು ಭಾಗವಹಿಸಲು ಸಾಧ್ಯವಾಗೋದಿಲ್ಲ. ಹೊಟ್ಟೆ ನೋವು ಕೂಡ ತುಂಬ ಹೆಣ್ಮಕ್ಳನ್ನ ನೋಡ್ತೀವಿ, ಮುಟ್ಟಾಗುವ ಸಮಯದಲ್ಲಿ ತುಂಬ ಹೊಟ್ಟೆ ನೋವು ಬಂದರೆ ಅವ್ರು ಸ್ಕೂಲಿಗೆ ಹೋಗೋದಿಲ್ಲ, ಮನೆಯಲ್ಲೇ ಇಟ್ಬಿಟ್ಟು ರೆಸ್ಟ್ ತೊಗೊಳೋದು ಈ ಥರ ಮಾಡ್ತಾರೆ. ಬಟ್ ಈಗ ತುಂಬ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ. ವೈದ್ಯರ ಸಲಹೆ ಪಡೆದು ಅವರಿಗೆ ಮುಟ್ಟುವಾಗುವ ಸಮಯದಲ್ಲಿ ಬ್ಲೀಡಿಂಗ್ ಕಡಿಮೆ ಆಗುವ ಅಥವಾ ಹೊಟ್ಟೆ ನೋವು ಕಡಿಮೆ ಆಗುವ ಟ್ರೀಟ್ಮೆಂಟ್ ಕೊಡಿಸಿ ಅವರ ಹೆಲ್ತ್ ಚೆನ್ನಾಗಿರುವ ಥರ ನೋಡ್ಕೊಳ್ಳೋದು ತಂದೆ ತಾಯಿಗಳ ಅವರು ಅದನ್ನು ಮಾಡಬೇಕಾಗುತ್ತೆ. ಮತ್ತು ಇತ್ತೀಚೆಗೆ ಮಾರಕ ಕ್ಯಾನ್ಸರ್ ರೋಗ ಅಂದರೆ ಈಗ ಎಸ್ಪೆಷಲಿ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅಂತ ಹೇಳ್ತೀವಿ. ನಮ್ಮ ಇಂಡಿಯಾ ದೇಶದಲ್ಲಿ ಎಸ್ಪೆಷಲಿ ಈ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಇದು ಬಹಳ ಹೆಚ್ಚಿನ ಮಹಿಳೆಯರಲ್ಲಿ ಕಂಡು ಬರ್ತಾ ಇದೆ. ಫಾರಿನ್ ಕಂಟ್ರೀಸಲ್ಲಿ ಈ ಕಾಯಿಲೆ ಕಡಿಮೆ, ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಗರ್ಭಕೋಶದ ಕ್ಯಾನ್ಸರು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಇರುತ್ತೆ. ನಮ್ಮ ಇಂಡಿಯಾ ದೇಶದಲ್ಲಿ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಹಳಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ. ಇದು ಯಾಕೆ ಅಂತ ಹೇಳಿದರೆ, ನಾವು ಬೇರೆ ಎಲ್ಲ ಟೆಸ್ಟ್ಗಳು ಏನೇ ಕಾಯಿಲೆಗಳು ಬಂದರೂ ನಾವು ಅಲ್ಟ್ರಾಸೌಂಡ್ ಟೆಸ್ಟು ಮತ್ತು ರಕ್ತ ಟೆಸ್ಟ್ ಮಾಡಿಸಿದ್ರೆ ಅದರಲ್ಲಿ ಅಲ್ಟ್ರಾಸೌಂಡಲ್ಲಿ ಗೊತ್ತಾಗುತ್ತೆ ಗರ್ಭಕೋಶದಲ್ಲಿ ಗಡ್ಡೆಗಳಿದ್ರೆ ಅಥವಾ ಅಂಡಾಶಯದಲ್ಲಿ ಗಡ್ಡೆಗಳಿದ್ರೆ ಅಲ್ಟ್ರಾಸೌಂಡ್ ಮೂಲಕ ಕಂಡುಹಿಡಿಬೋದು. ಬಟ್ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಮಾತ್ರ ಟೆಸ್ಟ್ ಮಾಡಿಸಿದ್ರಷ್ಟೇ ಗೊತ್ತಾಗುತ್ತೆ. ಬಟ್ ಇದು ಗರ್ಭಕೋಶ ಬಾಯಿಯ ಕ್ಯಾನ್ಸರ್ ಬಂದಿರಬಹುದು ಅಂತ ಹೇಗೆ ಗೊತ್ತಾಗುತ್ತೆ? ಯಾವಾಗ ಅವರು ವೈದ್ಯರಲ್ಲಿ ಹೋಗಬೇಕು ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಲ್ಲಿ ಬಹಳ ರೇರು, 35-45 ವರ್ಷದ ನಂತರ ಮಹಿಳೆಯರಲ್ಲಿ ಈ ಗರ್ಭಕೋಶದ ಬಾಯಿಯ ಕ್ಯಾನ್ಸರು ಬಹಳ ಮಟ್ಟಿಗೆ ಕಂಡು ಬರ್ತಾ ಇದೆ. ಇದು ಆದಾಗ ಅವರಿಗೆ ಹೆಚ್ಚಿಗೆ ಬ್ಲೀಡಿಂಗ್ ಆಗ್ಬೋದು ಅಥವಾ ಸಂಭೋಗದ ನಂತರ ಬ್ಲೀಡಿಂಗ್ ಕಾಣಿಸ್ಕೋಬೋದು. ಪದೇ ಇರೆಗ್ಯುಲರ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಕಾಣಿಸ್ಕೋಬೋದು. ಯಾವಾಗಲೂ ಸ್ಟ್ರೈನ್ ಆದರೆ ಬ್ಲೀಡಿಂಗ್ ಕಾಣಿಸ್ಕೋಬೋದು. ಸೊ ಈ ಥರ ಇರೆಗ್ಯುಲರ್ ಬ್ಲೀಡಿಂಗ್ ಆದಾಗ ವೈದ್ಯರಲ್ಲಿ ತೋರಿಸ್ಕೊಂಡು ಅವರು ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಅದನ್ನು ಕಂಡುಹಿಡಿದು ಶುರುವಿನಲ್ಲೇ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅದು ಅಡ್ವಾನ್ಸ್ ಸ್ಟೇಜಸ್ಗೆ ಹೋಗೋದನ್ನು ತಡಿಬೋದು. ಸೊ ಈಗ ಗರ್ಭಕೋಶದ ಕ್ಯಾನ್ಸರನ್ನು ತಡೆಗಟ್ಟಲು HPV ವ್ಯಾಕ್ಸಿನೇಷನ್ ಅಂತ ಬಂದಿದೆ. ಈ HPV ವ್ಯಾಕ್ಸಿನೇಷನನ್ನು 3 ಡೋಸ್ ಕೊಡ್ತಾರೆ. ಇದನ್ನು 10 ವರ್ಷದ ಹೆಣ್ಣು ಮಕ್ಕಳಿಂದ 45 ವರ್ಷದ ಮಹಿಳೆಯವರೆಗೂ ಕೊಡ್ಬೋದು. ಈ HPV ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಆಲ್ಮೋಸ್ಟ್ 99 to 100%
ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ನ ತಡೆಗಟ್ಬೋದು. ಅದರಿಂದ ಈಗ ಚಿಕ್ಕ ಮಕ್ಕಳಲ್ಲಿ 9 ವರ್ಷದಿಂದನೇ 10 ವರ್ಷ ಮುಗಿದ ನಂತರವೇ ಈ HPV ವ್ಯಾಕ್ಸಿನೇಷನ್ನ ಹೆಣ್ಮಕ್ಳಿಗೆ ಕೊಡಿಸೋದಕ್ಕೆ ಶುರು ಮಾಡಬೇಕು. ಅದನ್ನು ಮಾಡೋದ್ರಿಂದ ಖಂಡಿತ ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರನ್ನು ಆಲ್ಮೋಸ್ಟ್ 100% ತಡೆಯಲು ಸಾಧ್ಯ ಇದೆ. ಈಗ ಅದು ಲಭ್ಯವಿದೆ, ಎಲ್ಲ ಆಸ್ಪತ್ರೆಗಳಲ್ಲೂ HPV ವ್ಯಾಕ್ಸಿನೇಷನ್ ಲಭ್ಯವಿದೆ. ಆಮೇಲೆ ಚಾರ್ಜಸ್ ತುಂಬ ಜಾಸ್ತಿ ಇಲ್ಲ, 4000 ರುಪೀಸ್ ಒಂದು ವ್ಯಾಕ್ಸಿನೇಷನ್ ಇದೆ. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಗೌರ್ಮೆಂಟಿಂದ ಅದನ್ನು ಕೊಡೋದಕ್ಕೆ ಅಂತೇಳಿ ಮಾಡ್ತಾ ಇದ್ದಾರೆ. ಈಗ ರೇಟ್ಸು ಕೂಡ ಕಡಿಮೆ ಆಗ್ತಾ ಇದೆ. 3 ಡೋಸ್ ಕೊಡಬೇಕಾಗಿರೋದು. ಅದರಿಂದ ಎಲ್ಲ ತಂದೆ ತಾಯಿಗಳು ಇದನ್ನು ತಮ್ಮ ಹೆಣ್ಣು ಮಕ್ಕಳಿಗೆ 10 ವರ್ಷದ ನಂತರ ವೈದ್ಯರ ಸಲಹೆ ಪಡೆದು ಈ HPV ವ್ಯಾಕ್ಸಿನೇಷನ್ನ ಕೊಡಿಸೋದನ್ನು ಪ್ರಾರಂಭ ಮಾಡೋದ್ರಿಂದ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಬಹಳಷ್ಟು ಮರಣಗಳು ಆಗ್ತಾ ಇದೆ ಇಂಡಿಯಾ ದೇಶದಲ್ಲಿ ಮಹಿಳೆಯರಲ್ಲಿ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ನಿಂದ. ಸೊ ಇದನ್ನು ತಡೆಗಟ್ಟಲು HPV ವ್ಯಾಕ್ಸಿನೇಷನ್ನ ಎಲ್ಲ ಹೆಣ್ಮಕ್ಳಿಗೂ 10 ವರ್ಷದ ನಂತರ ಕೊಡಿಸೋದಕ್ಕೆ ಶುರು ಮಾಡಬೇಕು. ಶಾಲೆಗಳಲ್ಲಿ ಆ್ಯಕ್ಚುಲಿ ಆಡಳಿತ ಮಂಡಳಿಯವರು ಮತ್ತು ಪ್ರಿನ್ಸಿಪಲ್ಲು, ಪೇರೆಂಟ್ಸು ವೈದ್ಯರಲ್ಲಿ ಸಲಹೆ ಪಡೆದು ಆ ರೇಟ್ಸನ್ನು ಕಡಿಮೆ ಮಾಡ್ತಾರೆ. ಹೋಲ್ಸೇಲ್ ಆಗಿ ತುಂಬ ಜನಕ್ಕೆ ಕೊಡಿಸಿದ್ರು ಅಂತ ಹೇಳಿದರೆ ಕಂಪನಿಗಳು ಆ ರೇಟ್ಸನ್ನು ಕಡಿಮೆ ಮಾಡಿ ಕೊಡೋ ಸಾಧ್ಯತೆ ಭಾಳ ಇರುತ್ತೆ. ಸೊ ಶಾಲೆಯಲ್ಲೇ ಅದನ್ನು ಶುರು ಮಾಡ್ಬೋದು HPV ವ್ಯಾಕ್ಸಿನೇಷನ್ನ. ನಿಮಗೆ ಹೆಚ್ಚಿನ ಸಲಹೆ ಬೇಕು ಅಂತ ಹೇಳಿದರೆ ನಾನು ಕಂಪನಿಗಳ ಹತ್ರ ಮಾತಾಡಿ ಅದನ್ನು ಕಡಿಮೆ ರೇಟಿಗೆ ಶಾಲೆಗಳಲ್ಲಿ ಅದನ್ನು ಲಭ್ಯ ಮಾಡಲು ಪ್ರಯತ್ನ ಮಾಡ್ಬೋದು. ಮತ್ತು ಈಗ ಮಕ್ಕಳ ಬಗ್ಗೆ ಆಯಿತು. ಇತ್ತೀಚಿನ ದಿನಗಳಲ್ಲಿ 30 ವರ್ಷದ ವಯಸ್ಸಿನ ನಂತರದಲ್ಲಿ ಹೆಚ್ಚಿನ ಮಹಿಳೆ ಮತ್ತು ಪುರುಷರಲ್ಲಿ ಹೈಪರ್ ಟೆನ್ಷನ್ ಅಂದರೆ ಹೆಚ್ಚಿನ BP, ಸಕ್ಕರೆ ಕಾಯಿಲೆ, ಡಯಾಬಿಟಿಸು, ಮತ್ತು ಥೈರಾಯ್ಡ್ ಪ್ರಾಬ್ಲಮ್ಮು, ಮತ್ತು ಹೃದಯ ಸಂಬಂಧ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ ಇದು ಮಹಿಳೆ ಮತ್ತು ಪುರುಷರಲ್ಲಿ ಕಂಡು ಬರ್ತಾ ಇದೆ. ಅದರಿಂದ ಪ್ರತಿ ವರ್ಷ 30-35 ವರ್ಷ ದಾಟಿದ ನಂತರ ಅಥವಾ 35 ವರ್ಷದ ಒಳಗೆ ಏನಾದರೂ ತೊಂದರೆಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸಿ ಅಲ್ಟ್ರಾಸೌಂಡ್ ಪರೀಕ್ಷೆ ಮಾಡಿಸ್ಕೋಬೇಕು ಮತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು. ಇದೆರಡೂ ಮಾಡಿಸೋದ್ರಿಂದ ಖಂಡಿತ ಯಾವುದೇ ಕಾಯಿಲೆ ಇದ್ದರೂ ಆ ಕಾಯಿಲೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಅಂದರೆ ಶುರುವಿನಿಂದಲೇ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಈ ಕಾಯಿಲೆಗಳು ಉದ್ಭವಗೊಂಡು ಹೆಚ್ಚಿನ ರೀತಿಯಲ್ಲಿ ತೊಂದರೆಗಳನ್ನು ಮಾಡೋದನ್ನು ತಡೆಗಟ್ಟಬಹುದು. 30-35 ವರ್ಷದ ನಂತರ ಮಹಿಳೆಯರು ಮುಟ್ಟಿನ ತೊಂದರೆಗಳು ಕಂಡರೂ ಕೂಡ ವೈದ್ಯರನ್ನು ಕಾಣಬೇಕು. ಈಗೇನು ಅಂದ್ಕೊಂಡ್ಬಿಟ್ಟಿರ್ತಾರೆ 40 ವರ್ಷ ಆದ ತಕ್ಷಣ ಮುಟ್ಟು ನಿಲ್ಲುತ್ತೆ, ಆದ್ದರಿಂದ ನಿಲ್ಲಬೇಕಾದ್ರೆ ಹೆಚ್ಚಿಗೆ ಬ್ಲೀಡಿಂಗ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಅದು ತಪ್ಪು. 40 ವರ್ಷದ ನಂತರ ಮುಟ್ಟು ನಿಲ್ಲುವ ಮೊದಲು ಬ್ಲೀಡಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗಲ್ಲ. ಬ್ಲೀಡಿಂಗ್ ಜಾಸ್ತಿ ಆಯಿತು ಅಂತಂದರೆ ವೈದ್ಯರನ್ನು ಕಾಣಬೇಕು. ಯಾಕೆ ಅಂತ ಹೇಳಿದ್ರೆ ಗರ್ಭಕೋಶದಲ್ಲಿ ಅಥವಾ ಅಂಡಾಶಯಗಳಲ್ಲಿ ಗಡ್ಡೆಗಳು ಏನಾದ್ರು ಉಂಟಾದರೆ ಅದರಿಂದ ಹೆಚ್ಚಿಗೆ ಬ್ಲೀಡಿಂಗ್ ಆಗುತ್ತೆ. ಸೊ ವೈದ್ಯರ ಸಲಹೆ ಪಡೆದು ಟೆಸ್ಟ್ಗಳು ಮಾಡಿಸಿ ಏನು ತೊಂದರೆ ಇದೆ ಅಂತ ಕಂಡಿಡ್ಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು. ಇಲ್ಲ ಅಂತ ಹೇಳಿದ್ರೆ ಕ್ಯಾನ್ಸರ್ ಕಾಯಿಲೆ ಎಸ್ಪೆಷಲಿ 45-50 ವರ್ಷದ ನಂತರ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಬಹಳ ಇರುತ್ತೆ. ಅದರಿಂದ ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ತೊಗೋಬೇಕು. ಇತ್ತೀಚಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ಕಂಡುಬರ್ತಿರೋದು 35-40 ವರ್ಷ ನಂತರ ಮಹಿಳೆ ಮತ್ತು ಪುರುಷರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಎದೆ ನೋವು ಬಂತು ಅಥವಾ ಹೊಟ್ಟೆಯಲ್ಲಿ ನೋವು ಬಂತು ಅಂತ ಹೇಳಿದ್ರೆ ಅಥವಾ ಏನೋ ಉಸಿರಾಟಕ್ಕೆ ತೊಂದರೆ ಆದರೆ ಭುಜಗಳಲ್ಲಿ ನೋವು ಬಂದರೆ ಏನಂದ್ಕೊತಾರೆ ಅಲ್ಲಿ ಗ್ಯಾಸ್ಟ್ರಿಕ್ ಆಗಿದೆ ಅಂತೇಳಿ ಆ ಗ್ಯಾಸ್ಟ್ರಿಕ್ ಮಾತ್ರೆಗಳು ತೊಗೊತಾ ಇದ್ದೀವಿ ಅಂತೇಳಿ ತೊಗೊತಾರೆ. ಅದು ಬಹಳ ತಪ್ಪು. ಯಾಕೆಂತ ಹೇಳಿದ್ರೆ ಹೃದಯ ಸಂಬಂಧ ಕಾಯಿಲೆಗಳು ಈ ರೀತಿ ಕಂಡುಬರ್ತವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಆಹಾರ ಪದ್ಧತಿ ಚೆನ್ನಾಗಿಲ್ಲ, ಯಾರೂ ವ್ಯಾಯಾಮ ಅಥವಾ ದೇಹ ಪ್ರಕೃತಿನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲ್ಲ. ಆದ್ದರಿಂದ ಈ ಹೃದಯ ಕಾಯಿಲೆಗಳು ಬಹಳ ಕಂಡು ಬರ್ತಾ ಇದೆ. ಹೃದಯ ಅಂತ ಭಾಳ ಸ್ಮಾಲೆಸ್ಟ್ ಆರ್ಗನ್ ಬಾಡಿಯಲ್ಲಿ, ಅದಕ್ಕೆ ಬ್ಲಡ್ ಸಪ್ಲೈ ಚೆನ್ನಾಗಿ ಆಗಲಿಲ್ಲ ಅಂತ ಹೇಳಿದರೆ ಅದು ತೊಂದರೆಗಳು ಒಳಗಾಗುತ್ತೆ. ಆ ತೊಂದರೆಗಳಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ಎಸ್ಪೆಷಲಿ BP ಜಾಸ್ತಿ ಇದ್ದರೆ, ಶುಗರ್ ಜಾಸ್ತಿ ಇದ್ದರೆ, ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ, ದೈಹಿಕ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತಂದರೆ ಅಂಥವರಲ್ಲಿ ಹೃದಯ ಕಾಯಿಲೆಗಳು ಭಾಳಷ್ಟು ಕಂಡುಬರ್ತಾ ಇದೆ. ಆ ಥರ ತೊಂದರೆ ಇದ್ದರೆ ಖಂಡಿತ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ತಕ್ಕ ಸಲಹೆಯನ್ನು ಪಡೆದು ಹೃದಯ ತೊಂದರೆಗಳನ್ನು ಆಗೋದನ್ನು ತಪ್ಪಿಸ್ಬೋದು. ಇತ್ತೀಚೆಗೆ ವಾಟ್ಸಪ್ಗಳಲ್ಲಿ ಬರುವ ಸಂದೇಶಗಳು, ವಾಟ್ಸಪ್ ಮೆಸೇಜಸ್ಗಳನ್ನ ಬಹಳ ಬ್ಲೈಂಡಾಗಿ ಎಲ್ಲ ಜನಗಳು ನಂಬ್ತಾ ಇದ್ದಾರೆ. ಅದು ಎಲ್ಲ ಬರುವ ವಿಡಿಯೋಗಳು ಅಥವಾ ಸಂದೇಶಗಳು ನಿಜ ಇರೋದಿಲ್ಲ. ಅದು ಬ್ಲೈಂಡಾಗಿ ನಂಬೇಡಿ. ನಿಮಗೇನೇ ತೊಂದರೆ ಇದ್ದರೆ ವೈದ್ಯರನ್ನು ಕಂಡು ಅವರಿಂದ ಸಲಹೆ ಪಡೆದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನು ಇಲ್ಲಿ ನೆರೆದಿರುವ ಎಲ್ಲ ಪೋಷಕರಿಗೆ ಕಿವಿಮಾತು, ನಿಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಉತ್ತಮವಾಗಿರಲಿ. ನೀವು ಚೆನ್ನಾಗಿ ನಿಮ್ಮ ಲೈಫ್ ಸ್ಟೈಲ್ ಲೀವ್ ಮಾಡಿದರೆ ನಿಮ್ಮ ಮಕ್ಕಳು ಕೂಡ ಅದನ್ನು ನೋಡಿ ಕಲಿತಾರೆ. ಆಮೇಲೆ ನಿಮ್ಮದು ಎಲ್ಲ ಜವಾಬ್ದಾರಿನೂ ಶಿಕ್ಷಕರ ಮೇಲೆ ಹಾಕಬೇಡಿ.
ಸ್ಕೂಲಿಗೆ ಕಳಿಸಿದ್ವಿ ಅಂದ ತಕ್ಷಣ ಶಿಕ್ಷಕರು ಜವಾಬ್ದಾರಿ, ಅವರೇ ಮಕ್ಕಳನ್ನು ನೋಡ್ಕೋಬೇಕು, ಅವರು ಅವ್ರ ಓದು ಆಟ ಪಾಠಗಳಲ್ಲಿ ಎಲ್ಲ ಭಾಗಿಯಾಗಿರಬೇಕು ಅಂತ ಅನ್ನೋದನ್ನು ಮಾಡಬೇಡಿ. ಶಿಕ್ಷಕರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮಕ್ಕಳನ್ನ ನೋಡ್ಕೊತಾರೆ, ಟೀಚ್ ಮಾಡ್ತಾರೆ, ಎಲ್ಲ ಗೈಡ್ ಮಾಡ್ತಾರೆ. ಆದರೆ ನಾವು ಮನೆಯಲ್ಲಿ ಮಕ್ಕಳನ್ನ ಖಂಡಿತ ಅಬ್ಸರ್ವ್ ಮಾಡಬೇಕು, ನೋಡ್ತಾ ಇರಬೇಕು ಅವರೇನು ಅವ್ರದ್ದು ರೀತಿ ನೀತಿಗಳು ಸರಿ ಇದೆಯಾ, ಓದ್ತಾ ಇದ್ದಾರಾ, ಆಟ ಪಾಠಗಳಲ್ಲಿ ಇದ್ದಾರಾ. ಮೊಬೈಲ್ ಬಳಕೆ ಎಸ್ಪೆಷಲಿ ಮಕ್ಕಳಿಗೆ ಭಾಳ ಬೇಗ ಮೊಬೈಲ್ ಕೊಡಿಸ್ಬಿಡ್ತೀರಾ, ಅದರಿಂದ ಅನಾನುಕೂಲಗಳು ಭಾಳ ಇದೆ. ಅವರು ಎಲ್ಲ ಮೀಡಿಯಾಗಳಲ್ಲೂ ಇನ್ವಾಲ್ವ್ ಆಗಿ ಕೆಡುವ ದಾರಿ ತಪ್ಪುವ ಸಾಧ್ಯತೆಗಳು ಬಹಳ ಇರುತ್ತೆ. ಅದರಿಂದ ಮೊಬೈಲ್ ಕೊಡಿಸಿ ಅವ್ರನ್ನ ಅವರಷ್ಟಕ್ಕೆ ಅವ್ರ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಕುತ್ಕೊಳ್ಳೋದನ್ನು ಬಿಡಬೇಡಿ. ಸೊ ಅದನ್ನು ಎಲ್ಲ ತಂದೆ ತಾಯಿಗಳು ಶಿಕ್ಷಕರ ಜೊತೆ ನೀವು ಕೂಡ ಮಕ್ಕಳ ವಿದ್ಯಾಭ್ಯಾಸ ಆಟ ಪಾಠಗಳಲ್ಲಿ ಅವರಿಗೆ ಶ್ರದ್ಧೆ ವಹಿಸಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅವರು ಉತ್ತಮ ಹಾದಿಯಲ್ಲಿ ಸಾಗುವಂತೆ ಸಾಧ್ಯವಾಗುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತಂದರೆ, ಇನ್ನು ವಿದ್ಯಾರ್ಥಿಗಳು ಟೀಚರ್ಸ್ ಮತ್ತು ಪೇರೆಂಟ್ಸು ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದುವ ಮೂಲಕ ಉತ್ತಮ ನಡವಳಿಕೆ ರೂಢಿಸಿಕೊಂಡಲ್ಲಿ ನಿಮ್ಮ ಉತ್ತಮ ಸಾಧನೆ ಮಾಡುವ ಮೂಲಕ ಉತ್ತಮ ಪ್ರಜೆಗಳಾಗುತ್ತೀರಿ. ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ, ಬಂಧು ಮತ್ತು ಬಾಂಧವರನ್ನು, ಹಿರಿಯರನ್ನು ಮತ್ತು ನಿಮ್ಮ ಶಿಕ್ಷಕ ವರ್ಗದವರನ್ನು ಯಾವತ್ತೂ ಮರೆಯಬೇಡಿ. ಅವರನ್ನು ಗೌರವಿಸಿ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟ ಡಿ.ಜಿ. ಶಾಂತನಗೌಡರಿಗೆ, ಸೌಮ್ಯರವರಿಗೆ, ಎಲ್ಲ ನಿರ್ದೇಶಕರುಗಳಿಗೆ, ಪೋಷಕರು, ಶಿಕ್ಷಕ ವೃಂದ ಮತ್ತು ಮಾಧ್ಯಮ ವರ್ಗದವರು ಎಲ್ಲರಿಗೂ ವಂದಿಸಿ, ಎಲ್ಲ ವಿದ್ಯಾರ್ಥಿಗಳಿಗೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ.